ಇನ್ನು ಬೆಂಗಳೂರು ಜನರ ತಲೆ ತಿರುಗಿಸ್ತಾ ಇದೆ ದುಬಾರಿ ಪಾರ್ಕಿಂಗ್ ಶುಲ್ಕ. ನಿಮ್ಮ ಮನೆ ಮುಂದೆ ವಾಹನ ನಿಲ್ಲಿಸೋದಿಕ್ಕೂ ಕೂಡ ಇನ್ಮುಂದೆ ದುಡ್ಡು ಕಟ್ಟಬೇಕು. ಮನೆ ಮುಂದೆ ಪಾರ್ಕಿಂಗ್ ಮಾಡಿದ್ರೆ ವರ್ಷಕ್ಕೆ 25,000 ರೂಪಾಯಿ ಶುಲ್ಕವನ್ನ ಕಟ್ಟಬೇಕಾಗತ್ತೆ. ಮನೆ ಮುಂದೆ ಪಾರ್ಕ್ ಮಾಡಿದ್ರೆ ಮಾಲೀಕರ ಜೇಬಿಗೆ ಕತ್ತರಿ. ವಾರ್ಷಿಕ ಕನಿಷ್ಠ 15,000ದಿಂದ 25,000ವರೆಗೆ ಪಾರ್ಕಿಂಗ್ ಶುಲ್ಕವನ್ನ ಕಟ್ಟಬೇಕಾಗುತ್ತೆ. ವಾಹನ ಮಾಲೀಕರಿಗೆ 1 ವರ್ಷ ಅವಧಿಯ ಪಾಸ್ ಅನ್ನು ವಿತರಿಸೋದಕ್ಕೆ ಈಗ ಚಿಂತನೆಯಾಗಿದೆ. ಹೊಸ ಪಾರ್ಕಿಂಗ್ ನೀತಿಗೆ ಸರ್ಕಾರದಿಂದ ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಬೆಂಗಳೂರಿನಲ್ಲಿ ಹೊಸ ಪಾರ್ಕಿಂಗ್ ನೀತಿ ಜಾರಿಗೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೆಪ್ಟೆಂಬರ್ 11ರ ಒಳಗೆ ಸರ್ಕಾರಕ್ಕೆ ಈ ವಿಚಾರವಾಗಿ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಹೊಸ ನಿಯಮವನ್ನ ತರೋದಕ್ಕೆ ಮುಂದಾಗಿದೆ. ಪಾರ್ಕಿಂಗ್ ಜಾಗ ಇಲ್ಲ ಅಂತ ಹೇಳ್ಕೊಂಡು ಮನೆ ಮುಂದೆ ವಾಹನಗಳನ್ನು ನಿಲ್ಲಿಸೋದು ಸಾಮಾನ್ಯ. ಆದರೆ ಈಗ ಇದಕ್ಕೂ ಕೂಡ ಶುಲ್ಕವನ್ನ ಕಟ್ಟಬೇಕಾಗತ್ತೆ. ಮನೆ ಮುಂದೆ ವಾಹನ ನಿಲ್ಲಿಸಬೇಕಾದ್ರೆ ಇನ್ ಮುಂದೆ ವರ್ಷಕ್ಕೆ 25,000ವರೆಗೂ ಕೂಡ ಶುಲ್ಕವನ್ನ ಕಟ್ಟಬೇಕಾಗತ್ತೆ. ಹೊಸ ಪಾರ್ಕಿಂಗ್ ನೀತಿಯನ್ನ ಜಾರಿ ಮಾಡೋದಕ್ಕೆ ಈಗ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಯಾವುದೆಲ್ಲ ವಾಹನಗಳಿಗೆ ಈ ರೀತಿಯಾಗಿ ಶುಲ್ಕವನ್ನ ವಿಧಿಸಲಾಗುತ್ತೆ? ಸೈಕಲ್ ಹೊರತುಪಡಿಸಿ ಎಲ್ಲಾ ವಾಹನಗಳಿಗೂ ಕೂಡ ಶುಲ್ಕ ಬೀಳುತ್ತೆ. ರಸ್ತೆಗಳನ್ನ ABC ಮಾದರಿಗಳಾಗಿ ವಿಂಗಡಿಸಿ ಶುಲ್ಕವನ್ನ ವಿಧಿಸೋದಕ್ಕೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ರಾತ್ರಿ 8ರಿಂದ ಬೆಳಗ್ಗೆ 8 ಗಂಟೆವರೆಗೂ ಕೂಡ ಫ್ರೀ ಪಾರ್ಕಿಂಗ್ ಇರುತ್ತೆ. ಆದ್ರೆ ಅದನ್ನ ಹೊರತುಪಡಿಸಿ ಉಳಿದ ಅವಧಿಯಲ್ಲಿ ಪಾರ್ಕ್ ಮಾಡಬೇಕಾದ್ರೆ ಶುಲ್ಕವನ್ನ ಕಟ್ಟಬೇಕು. ಆಫ್ ಸ್ಟ್ರೀಟ್ ಪಾರ್ಕಿಂಗ್ಗೆ ಮಾಸಿಕ ಪಾಸ್ ಕಡ್ಡಾಯ. ಸಿಗ್ನಲ್ಗಳ 50 ಮೀಟರ್ ಅಂತರದಲ್ಲಿ ವಾಹನಗಳನ್ನು ನಿಲ್ಲಿಸೋ ಹಾಗಿಲ್ಲ. ಮನೆ ಮುಂದೆ ಪಾರ್ಕ್ ಮಾಡಿದ್ರೆ ಮಾಲೀಕರ ಜೇಬಿಗೆ ಕತ್ತರಿ ಬೀಳುತ್ತೆ. ಈ ರೀತಿಯಾಗಿ ಹೊಸ ನಿಯಮವನ್ನ ತರೋದಕ್ಕೆ ಈಗ ಸರ್ಕಾರ ಮುಂದಾಗಿರೋದು. ವಾಹನ ಮಾಲೀಕರಿಗೆ 1 ವರ್ಷ ಅವಧಿಯ ಪಾಸ್ ಅನ್ನು ವಿತರಿಸೋದಕ್ಕೂ ಕೂಡ ಚಿಂತನೆಯಾಗಿದೆ. ವಾರ್ಷಿಕವಾಗಿ ಕನಿಷ್ಠ 15,000ದಿಂದ 25,000ವರೆಗೂ ಕೂಡ ಶುಲ್ಕವನ್ನ ವಿಧಿಸುವಂತಹ ಯೋಜನೆ ಈಗ ರೆಡಿ ಆಗ್ತಾ ಇದೆ. ಸೈಕಲ್ ಹೊರತುಪಡಿಸಿ ಎಲ್ಲಾ ರೀತಿಯ ವಾಹನಗಳಿಗೂ ಕೂಡ ಶುಲ್ಕ ಬೀಳುತ್ತೆ. ಹೊಸ ಪಾರ್ಕಿಂಗ್ ನೀತಿಯ ವಿರುದ್ಧ ಸಾರ್ವಜನಿಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಹತ್ತಿರ ದುಡ್ಡು ಇರದೇ ಇದ್ದಿದ್ದಕ್ಕೆ ಈ ರೀತಿಯಾಗಿ ಕೆಲಸಕ್ಕೆ ಬಾರದಂತಹ ಸ್ಕೀಮ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮೊದಲು ರಸ್ತೆ ಗುಂಡಿಗಳನ್ನ ಸರಿ ಮಾಡಿ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಪಾರ್ಕಿಂಗ್ ಫೀಸ್ ಮಾಡಿದರೆ ಪರವಾಗಿಲ್ಲ ಮಾಡಿ, ಎಷ್ಟು ನಾವು ಡಿಫ್ರೆಂಟ್ ಬೇರೆ ಬೇರೆ ಟ್ಯಾಕ್ಸ್ ಕಟ್ತೀನಿ. ಅದೀಗೆ ಏನು ರೋಡ್ ಇವಾಗ ನೆನ್ನೆ ಆಕ್ಸಿಡೆಂಟ್ ಆಗಿದೆ, ರೋಡ್ ಯಾವ್ದು ಸರಿ ಇಲ್ಲ, ಫುಟ್ಪಾತ್ ಯಾವ್ದು ಸರಿ ಇಲ್ಲ, ದುಡ್ಡು ಎಲ್ಲಿ ಹೋಗುತ್ತೆ? ಅದು ಎಲ್ಲ ಫಸ್ಟ್ ಅಭ್ಯಾಸ ಮಾಡಿ ಆಮೇಲೆ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಿ ಫಸ್ಟ್ ಕೊಟ್ಟಿದ್ದು ಟ್ಯಾಕ್ಸ್ಗೆ ಸ್ವಲ್ಪ ಲೆಕ್ಕ ಮಾಡಿ ನೋಡಿ ಏನಾಗ್ತಾ ಇದ್ದಾರೆ ಪ್ಲೀಸ್. ಬೆಂಗಳೂರು ಡಿಸೈನ್ ಆಗಿರೋದು ಮನೆ ಮುಂದೆ ನಿಂತ್ಕೊಳ್ಳೋಂಗೆ ಮಾಡಿರೋದು ಮುಂಚೆ. ಇವಾಗ ಸೆಂಟ್ರಲ್ ಬಂದ್ಬಿಟ್ಟು ಮನೆ ಮುಂದೆ ನಿಲ್ಲಿಸ್ಬೇಡಿ ಅಂತ ಏನು ಅರ್ಥ ಬಂತು? ಮಾತಾಡೋಲ್ಲ, ಅರ್ಥನೇ ಇಲ್ಲ. ಇವರು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಕು, ಕ್ರೌಡನ್ನ ಡಿಸ್ಟರ್ಬ್ ಮಾಡಬೇಕಂತಲೇ ಮಾತಾಡ್ತಾ ಇದ್ದಾರೆ. ಅವರು ನೆಸೆಸಿಟಿನೇ ಇಲ್ಲ ಇವೆಲ್ಲ ಮಾತಾಡೋದು. ನೆಸೆಸಿಟಿ ಮೇಡಮ್ ನೀವೆಲ್ಲ ಇಶ್ಯೂಸ್ ಸುಮ್ಮನೆ ರೈಸ್ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಬೇಕಾಗಿಲ್ಲ ಇವೆಲ್ಲ. ನೆಕ್ಸ್ಟ್ ಗೌರ್ಮೆಂಟು ಇದು ಮಾಡೋದಕ್ಕೆ ತೊಂದರೆ ಮಾಡ್ತಾಯಿದ್ದಾರೆ ಅಷ್ಟೇ. ಸರಿ ಇಲ್ಲ ಮೇಡಮ್, ಇದೆಲ್ಲ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ಎಲ್ಲ ಥರ ಇವಾಗ ಮುಂಚೆ ಡಿಸೈನ್ ಆಗಿರೋದೇ ಬೆಂಗಳೂರಲ್ಲಿ ನಮ್ಮದೆಲ್ಲ ಇಂಡಿವಿಜುವಲ್ ಮನೆಗಳು. ಮನೆಯಲ್ಲ ಇವಾಗ ಮುಂಚೆ ಕಟ್ಟಿದಾಗ ಒಬ್ಬರು ಇದ್ವಿ, ಮತ್ತೆ ತಮ್ಮ ಅಣ್ಣ ಎಲ್ಲ ಜೊತೆ ಫ್ಯಾಮಿಲಿ ದೊಡ್ಡದಾಗಿದ್ದಂಗೆ ಕಾರ್ಗಳು ಆಚೆ ಬಂದೇ ಬರುತ್ತೆ. ಅದಕ್ಕೆ ಅಂದ್ಬಿಟ್ಟು ನೀವು ರೋಡುಗಳು ನಿಲ್ಲಿಸಬಾರ್ದು ಅಂತ ಹೇಳಿದ್ರೆ ತಪ್ಪಾಗತ್ತಲ್ವ. 1 ಕಾರ್ 2 ಕಾರ್ ನಿಂತ್ಕೊಳ್ಳೋಕೆ ಜಾಗ ಇದ್ದೇ ಇದೆ ಮುಂಚೆ. ನಾನು ಇವಾಗ ಬರೋದು ಒಂದು 15 ರೂಪಾಯಿ ಇಡ್ಲಿಗೆ 20 ರೂಪಾಯಿ ಪಾರ್ಕಿಂಗ್ ಕೊಡಬೇಕಂದ್ರೆ ಯಾರು ಕೊಡ್ತಾರೆ? ಆಮೇಲೆ ಎಲ್ಲೂ ಹೋಗ್ಬೇಕಂದ್ರೆ ಆ ಚಾರ್ಜಸ್ ಕೊಡಬೇಕಂದ್ರೆ ಆಗೋದೇ ಇಲ್ಲ. ಫಸ್ಟು ಪಾರ್ಕಿಂಗ್ ಕಾಂಪ್ಲೆಕ್ಸ್ ಕಟ್ಟಿ ಅದಕ್ಕೆ ಮೇಂಟೈನ್ ಮಾಡಿ, ಅದು ಮೇಂಟೈನ್ ಮಾಡಲ್ಲ, ಅದಕ್ಕೆ ಬೀಗ ಹಾಕಿ ಗೌರ್ಮೆಂಟ್ ಯೂಸ್ ಮಾಡ್ತಾ ಇದ್ದಾರೆ ಬೇರೆ ಹೆಸರು. ಸರ್ಕಾರ ಹತ್ರ ಹಣ ಇಲ್ಲ, ಸೊ ಜನರಿಂದ ಹೇಗಾದರೂ ಮಾಡಿ ವಸೂಲಿ ಮಾಡಬೇಕು ಅಂತ ಹೊರಟಿದೆ. ಇವರು ಗ್ಯಾರಂಟಿ ಸ್ಕೀಮ್ಗಳು ಯಾಕೆ ಕೊಡಬೇಕಾಗಿತ್ತು? ಜನ ಏನಾದ್ರು ಕೇಳಿದ್ರ ಗ್ಯಾರಂಟಿ ಸ್ಕೀಮ್ಗಳು ಕೊಡಿ ಅಂತ? ಸೊ ಬೊಕ್ಕಸ ಬರಿದಾಗಿದೆ. ಇನ್ನು ಹೊಸ ಪಾರ್ಕಿಂಗ್ ರೂಲ್ಸ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮನೆ ಮುಂದೆ ನಿಂತ ವಾಹನಗಳಿಗೂ ಕೂಡ ಟ್ಯಾಕ್ಸ್ ಹಾಕ್ತಿದ್ದಾರೆ. 5 GB ಪಾಲಿಕೆಗಳು ಪಾಪರ್ ಆಗಿವೆ. ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾರ್ಕಿಂಗ್ ಶುಲ್ಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಒಂದು ಕಡೆಯಲ್ಲಿ ಜನರು ಕೂಡ ಕಿಡಿಕಾರ್ತಿದ್ದಾರೆ, ಮತ್ತೊಂದು ಕಡೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್
ಹೊಸ ಪಾರ್ಕಿಂಗ್ ರೂಲ್ಸ್ ವಿಚಾರವಾಗಿ ಕಿಡಿಕಾರಿದ್ದಾರೆ. 5 GBಯ ಪಾಲಿಕೆಗಳು ಕೂಡ ಪಾಪರಾಗಿವೆ ಅಂತ ಹೇಳಿದ್ದಾರೆ. ಹೊಸ ಪಾರ್ಕಿಂಗ್ ನೀತಿಯ ವಿರುದ್ಧ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮನೆ ಮುಂದೆ ನಿಂತ ವಾಹನಗಳಿಗೂ ಕೂಡ ಟ್ಯಾಕ್ಸ್ ಹಾಕ್ತಿದ್ದಾರೆ. ಇದರಿಂದನೇ ಗೊತ್ತಾಗುತ್ತೆ 5 GBಯ ಪಾಲಿಕೆಗಳು ಕೂಡ ಪಾಪರ್ ಆಗಿದೆ ಅನ್ನೋದನ್ನ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಇದು ಪಾಪರ್ ಸರ್ಕಾರ ಅಂತ ಹೇಳಿದ್ದಾರೆ. ಪಾಪರ್ GB ಅಂತ ಹೇಳಿ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಮನೆ ಮುಂದೆ ನಿಲ್ಲಿಸುವಂತಹ ವಾಹನಗಳಿಗೂ ಕೂಡ ಪಾರ್ಕಿಂಗ್ ಶುಲ್ಕವನ್ನ ವಿಧಿಸೋದಿಕ್ಕೆ ಈಗ ಸರ್ಕಾರ ಮುಂದಾಗಿರೋದು. ಸೈಕಲ್ ಹೊರತುಪಡಿಸಿ ಎಲ್ಲ ರೀತಿಯ ವಾಹನಗಳಿಗೂ ಕೂಡ ರಾತ್ರಿ 8ರಿಂದ ಬೆಳಗ್ಗೆ 8 ಗಂಟೆಯವರೆಗೆ ಹೊರತುಪಡಿಸಿ ಪಾರ್ಕಿಂಗ್ ಶುಲ್ಕವನ್ನು ವಿಧಿಸೋದಕ್ಕೆ ಮುಂದಾಗಿರೋದು ಸರ್ಕಾರ. ಹೊಸ ನಿಯಮವನ್ನು ಮಾಡೋದಕ್ಕೆ ಮುಂದಾಗಿದೆ. ಈ ಒಂದು ವಿಚಾರ ಸಾರ್ವಜನಿಕ ವಲಯದಲ್ಲೂ ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಕಿಡಿಕಾರಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಾರ್ಪೊರೇಷನ್ ಪಾಪರ್ ಔಟಿದ್ದಾರೆ. 7 ಕಾರ್ಪೊರೇಷನ್ ಇದೆ. 7 ಕಾರ್ಪೊರೇಷನ್ ಪಾಪರ್ ಅಂತ ಬೋರ್ಡ್ ಹಾಕೊಂಬಿಟ್ಟಿದೆ. 5 ಕಾರ್ಪೊರೇಷನ್ ಕೂಡ ಪಾಪರ್ ಅಂತ ಬೋರ್ಡ್ ಹಾಕಿದೆ. ದುಡ್ಡಿಲ್ಲ, ತೆರಿಗೆಗಳ ಮೇಲೆ ತೆರಿಗೆ ಹೇಳ್ತಾ ಇದ್ದಾರೆ. ಈಗ ಲಾಸ್ಟ್ಗೆ ಅವ್ರ ಮನೆ ಮುಂದೆ ನಿಂತಿರೋ ಕಾರ್ ಮೇಲೂ ಕಣ್ಣು ಬಿದ್ದಿದೆ. ಈ ಮಾರಿ ಕಣ್ಣು ಓರಿ ಮೇಲೆ ಅನ್ನಂಗೆ ಏನು ಬಿಡ್ತಾ ಇಲ್ಲ. ಅವರು ಕಸದ ಮೇಲೆ ತೆರಿಗೆ ಹಾಕಿದ್ರು, ಎಲೆಕ್ಟ್ರಿಕ್ ಚಾರ್ಜ್ ಹಾಕಿದ್ರು, ಹಾಲಿನ ತೆರಿಗೆ ಹಾಕಿದ್ರು, ಮನೆ ತೆರಿಗೆ ಹಾಕಿದ್ರು. ಈಗ ಕೊನೆಗೆ ಅವ್ರಿಗೆ ಸಿಕ್ಕಿರೋದು ಮನೆ ಮುಂದೆ ನಿಂತಿರೋ ಕಾರುಗಳು, ಅದನ್ನು ತೆರಿಗೆಯಲ್ಲಿ ಹಾಕ್ತಾ ಇದ್ದಾರೆ. ಈ ಸರ್ಕಾರ ಪಾಪರ್ ಆಗಿರೋದಕ್ಕೆ ಇದು ಸ್ಪಷ್ಟವಾದಂಥ ಒಂದು ನಿದರ್ಶನ. ಪಾಪರ್ ಸರ್ಕಾರ ಅಂತ ಘೋಷಣೆ ಮಾಡಿಬಿಡ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.